ಈಗ ಬೇರೆಯವರು ಏನೋ ನಮ್ಮ ತಪ್ಪಿಲ್ಲ ಅಂದ್ರೂ ನಮ್ಮ ಮೇಲೆ ಬ್ಲೇಮ್ ಮಾಡಿ ಅಪರಾಧ ಅಂತ ಮಾಡಿ ಅಪವಾದ ವರ್ಸಿ ಅದನ್ನು ಅವರು ಎಂಜಾಯ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ. ಅದನ್ನು ಹೇಗೆ ಸಹಿಸ್ಕೊಳ್ಳೋದು? ತುಂಬ ನೋವಾಗ್ತದೆ ಮ್ಯಾಮ್, ನನಗೆ ತಡೆಯೋಕ್ಕೆ ಆಗ್ತಿಲ್ಲ ಅಂದರೆ ಇಲ್ಲಿದೆ ಸಲ್ಯೂಷನ್. ಏನಂದರೆ, ಈಗ ನಾವೊಂದು ಊಟ ಮಾಡ್ತೀವಿ ಅಂದ್ಕೊಳ್ಳಿ, ಏನಾದರೂ ಬೇರೆಯವ್ರು ಮಾಡಿಕೊಟ್ಟದನ್ನು. ಆ ಊಟ ನಮಗೆ ವಿಷಕಾರಿ ಆಗಿದೆ ಅಂತ ಗೊತ್ತಾದರೆ ನಾವು ಅದನ್ನು ಊಟ ಮಾಡ್ತೀವ? ಇಲ್ಲ ಅಲ್ಲ. ಹಾಗೆ ಅಡುಗೆ ಮಾಡೋರು ಮಾಡ್ತಾ ಇರ್ತಾರೆ, ಎಷ್ಟೇ ಬೇಕಾದರೂ ಊಟಕ್ಕೆ ಬಡಿಸ್ದಾಗ ಅದನ್ನು ತಿನ್ನಬೇಕೋ ಬೇಡವೋ ಅನ್ನೋದು ನಮಗೆ ಸೇರಿದ್ದಲ್ವಾ. ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಆ್ಯಂಡ್ ವಿ ಹ್ಯಾವ್ ಕ್ಲಾರಿಟಿ ದ್ಯಾಟ್ ನಾವು ಈ ತಪ್ಪನ್ನ ಮಾಡಿಲ್ಲ, ಅವ್ರು ಸುಮ್ಮನೆ ಬ್ಲೇಮ್ ಮಾಡ್ತಿದ್ದಾರೆ ನಮಗೆ ಅಂತ ನಮಗೆ ಚೆನ್ನಾಗಿ ಗೊತ್ತದು. ಯಾಕಂದರೆ ಅಲ್ಲಿದ್ದಿದ್ದು ಇಬ್ಬರೇ ಅಂತ ತಿಳ್ಕೊಳ್ಳಿ. ಅವರು ಎಕ್ಸ್ಪ್ಲನೇಷನ್ ಮಾಡುವಾಗ ನಿಮ್ಮ ಪ್ರೆಸೆಂಟಲ್ಲಿ ಮಾಡಿರಲ್ಲ, ನಿಮ್ಮ ಪ್ರೆಸೆನ್ಸ್ ಏನಿರುತ್ತೆ ಅವಾಗ ಅವರು ಆ ಎಕ್ಸ್ಪ್ಲನೇಷನ್ ಬೇರೆಯವ್ರಿಗೆ ಮಾಡಿರಲ್ಲ ಅಂತ ತಿಳ್ಕೊಳ್ಳಿ. ಅವ್ರಿಗೆ ಅನುಕೂಲಕ್ಕೆ ತಕ್ಕನಾಗೆ ಅಲ್ವಾ ಅವ್ರು ಎಕ್ಸ್ಪ್ಲೈನ್ ಮಾಡೋದು ಬೇರೆಯವ್ರಿಗೆ. ಯಾರಿಗಾದರೂ ನಿಜ ಗೊತ್ತಾಗಬೇಕಂದ್ರೆ ಆ ವಿಷಯ ಏನು ನಡೆದಿದೆ ಅಂತ ಇಬ್ಬರನ್ನ ಕೂರಿಸ್ಕೊಂಡು ಮಾತಾಡ್ದಾಗ ತಾನೇ ಗೊತ್ತಾಗತ್ತೆ. ಸೊ ನಿಮಗೆ ಯಾವಾಗ ಕ್ಲಾರಿಟಿ ಇರುತ್ತೆ ನೀವು ತಪ್ಪು ಮಾಡಿಲ್ಲ, ನೀವು ಒಳ್ಳೆ ಪ್ರಯತ್ನನೇ ಮಾಡಿದ್ದೀರಾ, ಒಳ್ಳೆಯದೇ ಮಾಡಿದ್ದೀರಾ ಅಂದಾಗ ಈ ಜನಗಳು ಹೇಳೋದಕ್ಕೆ ನೀವು ಕೇರೇ ಮಾಡಬಾರ್ದು. ಅವ್ರು ಬಡಿಸಿದ ಊಟನ ತಿನ್ನೋಕ್ಕೆ ಹೋಗಬಾರ್ದು. ಯಾಕಂದರೆ ಅಡುಗೆ ಮಾಡಿರೋರಿಗೆ ಎಫೆಕ್ಟ್ ಆಗುತ್ತಾ ಊಟ ತಿಂದ ಮೇಲೆ ಬೇರೆಯವ್ರು ಊಟ ಮಾಡಿದ್ರೆ, ಅಥವಾ ಊಟ ಮಾಡಿದವ್ರಿಗೆ ಎಫೆಕ್ಟ್ ಆಗುತ್ತಾ? ಊಟ ಮಾಡಿದವ್ರಿಗೆ ತಾನೇ ಎಫೆಕ್ಟ್ ಆಗೋದು. ಸೊ ನಾವು ಊಟ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು, ಈ ಊಟ ಮಾಡಬೇಕಾ ಬೇಡವಾ. ಅದೇ ರೀತಿ ಈ ಅವರು ಬ್ಲೇಮ್ ಮಾಡಿದ್ದನ್ನು ನಾವು ತಗೋಬೇಕಾ ಒಳಗೆ ಮನಸ್ಸಿಗೆ ಅಥವಾ ಬೇಡವಾ ಅನ್ನೋದು ನಮಗೆ ಸೇರಿದ್ದಲ್ವಾ. ಯಾಕಂದರೆ ಇದನ್ನು ಹೇಳ್ತೀನಿ, ಜನಗಳು ಕುರಿಗಳ ಥರ ಅಂತೆ. ಹೇಗಿದು? ಯಾರು ಕುರಿಗಳಂದರೆ, ನೀವಿವಾಗ ಕ್ರಿಕೆಟ್ ಎಕ್ಸಾಂಪಲ್ ತೊಗೊಂಡ್ರೆ, ಕ್ರಿಕೆಟಲ್ಲಿ ಆಡೋದೇ 11 ಜನ ಅಂತ ಇಟ್ಕೊಳ್ಳಿ. 22 ಜನ ಆಡೋದ್ರಲ್ಲಿ ಅಂಪೈರ್ ಇಬ್ಬರಿದ್ರು ಅಲ್ಲಿ ಅಂತ ತಿಳ್ಕೊಂಡ್ರೆ ಇರೋದೇ 24 ಜನ. ಅದನ್ನು ಎಷ್ಟು ಸಾವಿರ ಕೋಟಿ ಜನಗಳು ನೋಡ್ತಿರ್ತೀವಲ್ವ. ಆದರೆ ಮಾತಾಡುವಾಗ ನೋಡಬೇಕು, ಏನು ಅವ್ನು ಹಂಗೆ ಹೊಡೆಯೋಕ್ಕಾಗಲಿಲ್ವ, ಅವನೇನಾಗಿದೆ ಕೊಹ್ಲಿ ಹಿಂಗೆ ಮಾಡ್ತಾನೆ, ಇವನೇನು ಸಚಿನ್ ಹಿಂಗೆ, ಇವನೇನು ಈ ಥರ ಅಂತ ನಾವು ಕೂತ್ಕೊಂಡು ಕಮೆಂಟ್ ಮಾಡ್ತಿರ್ತೀವಿ. ಆದರೆ ಆ ಫೀಲ್ಡ್ಗೆ ಹಿಡಿಯೋಕ್ಕೆ ಏನು ಆಟ ಆಡೋದು ಬೇಡ, ನಾವು ಆ ಫೀಲ್ಡ್ಗೆ ಎಂಟ್ರಿ ಕೊಡೋಕ್ಕೂ ನಮಗೆ ಅರ್ಹತೆ ಇರಲ್ಲ. ಕರೆಕ್ಟ್ ಅಲ್ವಾ? ಆ ಫೀಲ್ಡ್ಗೆ ಹೋಗೋಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ಒಂದು ಬ್ಯಾಟ್ ಇಟ್ಕೊಳ್ಳೋ ಯೋಗ್ಯತೆಯೂ ನಮಗಿರಲ್ಲ. ಆದರೆ ಕಮೆಂಟ್ ಹೇಗೆ ಕೊಡ್ತೀವಲ್ವ ನಾವು, ನಾವು ಹಂಗೆ ಮಾಡೋಕ್ಕಲ್ವ, ಸೆಂಚುರಿ ಮಾಡೋಕ್ಕಲ್ವ, ಇಷ್ಟಕ್ಕೆ ಔಟ್ ಆಗಿಬಿಟ್ಟ. ಅಲ್ಲಿ ಹೋಗೋಕ್ಕೆ ಅವ್ರೇನು ಸುಮ್ಮನೆ ಔಟ್ ಆಗೋಕ್ಕೆ ಹೋಗಿರ್ತಾರೆ, ಅವರು ಚೆನ್ನಾಗಿ ಆಡಬೇಕಂತಲೇ ಹೋಗಿರ್ತಾರಲ್ವಾ. ಆದರೆ ಕಮೆಂಟ್ ಕೊಡೋ ಇಷ್ಟು ಕೋಟಿ ಜನಗಳಿರ್ತಾರಲ್ಲ, ಅವರು ಕುರಿಗಳ ಥರ ಅಂತೆ. ಅಲ್ಲಿ ಆಡೋಕ್ಕೆ ಹೋಗ್ತೀವಲ್ಲ, ನಾವೇ ಆಲದ ಮರ ಅಂತೆ. ನಾವಷ್ಟು ಗಟ್ಟಿಯಾಗಿ ನಿಂತ್ರೇ ಇದಾಗೋದು. ಈ ಕುರಿಗಳಂತ ಯಾಕಂದೆ ಗೊತ್ತಾ? ಈ ಸಣ್ಣದಾಗಿ ಗಿಡ ಬೆಳ್ತಿರತ್ತೆ ನೋಡಿ, ನಾವು ಚೆನ್ನಾಗಿ ಒಂದು ಗಿಡ ಆಗಿ ಮರ ದೊಡ್ಡದಾಗಬೇಕಂದ್ರೆ ತುಂಬ ಈ ಥರ ಅಬ್ಸ್ಟೆಕಲ್ಸ್ ಬರ್ತಾನೆ ಇರುತ್ತೆ. ಯಾರು ಕ್ರಿಕೆಟ್ ಬಗ್ಗೆ ಗೊತ್ತಿರುತ್ತೋ, ಯಾರು ಆಲ್ರೆಡಿ ಕ್ರಿಕೆಟ್ ಆಡಿರ್ತಾರೋ ಅವ್ರು ಆ ಥರ ಕಮೆಂಟ್ ಮಾಡಲ್ಲ. ಇನ್ನೂ ಒಂದು ತಗೊಳ್ಳಿ, ಫಂಕ್ಷನ್ಗೆ ಹೋಗ್ತೀವಲ್ಲ, ಯಾರು ಆಲ್ರೆಡಿ ಫಂಕ್ಷನ್ ಮಾಡಿರ್ತಾರಲ್ಲ ಅವರು ಸಣ್ಣ ಪುಟ್ಟದಾದರೆ ಕಾಮನ್ ಅಂತ ಬರ್ತಾರೆ. ಆದರೆ ಯಾವತ್ತೂ ಒಂದು ಫಂಕ್ಷನ್ ಮಾಡಿರಲ್ಲ, ಅವ್ರು ಬರೀ ಹೋಗೋದು ಬೇರೆಯವ್ರ ಫಂಕ್ಷನ್ಗೆ, ಏನು ಬೇಕು ತಿಂದ್ಬಿಟ್ಟು ಅವ್ರ ಮೇಲೆ ನೆಗೆಟಿವ್ ಕಮೆಂಟ್ ಮಾಡಿಬರೋದು. ಇದೇನು ಹಿಂಗೆ ಮಾಡಿದ್ದಾರೆ, ಅದೇನು ಹಿಂಗೆ ಮಾಡಿದ್ದಾರೆ, ಈ ಥರ ಅವನ್ನ ಕುರಿಗಳು ಅಂತ ಅನ್ನೋದಂತೆ. ಯಾಕಂದರೆ ನೆಗೆಟಿವ್ ಆಗಿ ಹೇಳ್ಬಾರ್ದ, ಅಲ್ಲಿರೋದು ನಿಜ ಅಲ್ವಾ ಅಂದರೆ ನಿಜ ಅಲ್ಲಿರೋದು, ನಮಗೆ ಆ ತಾಕತ್ತಿದೆಯಾ ಅಷ್ಟು ಮಾಡೋದು.
ಅದನ್ನು ಯೋಚನೆ ಮಾಡಬೇಕಲ್ವಾ? ಕರೆಕ್ಟ್. ಇದೇ ಥರ ನಾವು ಯಾವಾಗಾದರೂ ಬೆಳಿಬೇಕಾದ್ರೆ ಯಾವುದೋ ಒಂದು ಹೊಸ ವಿಷಯದಲ್ಲಿ ನಾವು ಬೆಳೀತಿರ್ತೀವಿ ಅಂದ್ಕೊಳ್ಳಿ. ಒಂದು ಸಣ್ಣ ಗಿಡ ಇದ್ದರೆ ಈ ಕುರಿಗಳು ಬಂದರೆ ಏನು ಮಾಡ್ತವೆ? ಎಲ್ಲ ತಿನ್ಕೊಂಡು ಹೋಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಅದನ್ನು ಬೇಲಿ ಹಾಕಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ಈ ಥರ 1000 ಥಾಟ್ಸ್ಗಳು ಬರುತ್ತೆ, 1000 ಹೇಳಿಕೆಗಳು ಬರುತ್ತೆ, 1000 ಬ್ಲೇಮಿಂಗ್ಸ್ ಬರುತ್ತೆ ಅನ್ವಾಂಟೆಡ್. ಅಥವಾ ಯಾರಾದರೂ ಪ್ರೀತಿಯಿಂದ ನಿಜವಾಗ್ಲೂ ಹಾನೆಸ್ಟಾಗಿ ಕಮೆಂಟ್ ಮಾಡಿದ್ರೆ ಅದನ್ನು ತಗೊಳ್ಳೋದು ನಮ್ಮ ಕರ್ತವ್ಯ. ಯಾಕಂದರೆ ನಾವು ಇನ್ನೂ ಬೆಟರ್ ಆಗ್ತೀವಿ. ಕರೆಕ್ಟ್ ಅಲ್ವಾ? ಆದರೆ ಅನ್ವಾಂಟೆಡ್ಲಿ ಸಂಬಡಿ ಬ್ಲೇಮ್ಸ್ ಯು ಅಂದರೆ ಯು ಶುಡ್ ನಾಟ್ ಟೇಕ್ ಇಟ್. ಮತ್ತೇನೆಂದರೆ ಈ ಸಣ್ಣ ಗಿಡನ ಕುರಿಗಳು ಯಾವ ತಿನ್ಕೊಂಡು ಹೋಗಿರುತ್ತಲ್ಲ, ಅದೇ ನಾವು ಬೇಲಿ ಪ್ರೊಟೆಕ್ಟ್ ಮಾಡಿಕೊಂಡು ನಮ್ಮನ್ನು ನಾವು ಚೆನ್ನಾಗಿ ಬೆಳೆಸ್ಕೊಂಡು ದೊಡ್ಡ ಆಲದ ಮರ ಆದಾಗ ಅದೇ ಕುರಿಗಳು ಆಸರೆಗಂತ ಆ ಆಲದ ಮರದ ಕೆಳಗೆ ಬರ್ತಾವಂತೆ. ಸೊ ಈ ಕುರಿಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾ, ಗಮನ ಕೊಡಬೇಕಾ, ಅಥವಾ ನಾವು ಕುರಿಗಳಾಗಿರಬೇಕಾ, ಆಲದ ಮರ ಆಗಿ ಬೆಳಿಬೇಕಾ? ಇದ್ರ ಬಗ್ಗೆ ಒಂದ್ಸರ್ತಿ ಗಮನ ಕೊಡಿ. ಒಂದಿನ ಸೆಲ್ಫಿ ತಗೊಂಡು ನೋಡಿ. ಥ್ಯಾಂಕ್ ಯು ಆಲ್.